ಶಿರಾ ಡಿಪೋ ವ್ಯವಸ್ಥೆನೇ ಸರಿ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಡಿಪೋ ಮ್ಯಾನೇಜರ್ ಸರಿ ಇಲ್ವೋ, ಅಲ್ಲಿರೋ ಸ್ಟಾಫ್ ಸರಿ ಇಲ್ವೋ, ಅಥವಾ ಶಿರಾನ ರೂಲ್ ಮಾಡ್ತಾ ಇರ್ತಕ್ಕಂಥ MLA ಸಾಹೇಬರು ಸರಿ ಇಲ್ವೋ, ಏನು ಒಂದು ಗೊತ್ತಾಗ್ತಾ ಇಲ್ಲ. ಇದರಿಂದ ನೋಡ್ತಾ ಇದ್ರೆ ಮೋಸ್ಟ್ಲಿ ಶಿರಾನೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೊಂದು ಬಸ್ಸಿನ ಒಂದು ವಿಚಾರದಿಂದ ಶಿರಾಕ್ಕೆ ಒಂದು ಕೆಟ್ಟ ಹೆಸರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗೆ ಒಂದು ಬಸ್ ಬರ್ತೈತೆ 9 ಗಂಟೆಗೆ, ಅದು ಇನ್ ಟೈಮಿಗೆ ಬರಲ್ಲ. ಒಂದೊಂದ್ಸತಿ 10 ಗಂಟೆ ಆಗುತ್ತೆ. ಮಕ್ಕಳೆಲ್ಲ ಹೆಂಗೆ ಹೋಗ್ಬೇಕು, ಸ್ಕೂಲ್ಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಕರೆಕ್ಟಾಗಿ 9:20ಕ್ಕೆ ಬಸ್ ಇಲ್ಲಿಂದ ತಾವರೆಕೆರೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಹೊಸೂರು ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಹಾಗೂ ಬಸ್ ಚಾಲಕರು ಹಾಗೂ ನಿರ್ವಾಹಕರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಹೊಸೂರು ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ಶಿರಾ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿಗಳು, ತಾವರೆಕೆರೆ ಗ್ರಾಮಕ್ಕೆ ಭೂತಪ್ಪನಗುಡಿ, ಕಳೂರಹಳ್ಳಿ, ರಂಗಪ್ಪನಹಳ್ಳಿ, ಗೋಮಾರದನಹಳ್ಳಿ, ಹೊಸಹಳ್ಳಿ, ಪುರ್ಲೆಹಳ್ಳಿ, ಹೊಸೂರು ಸೇರಿದಂತೆ ವಿವಿಧ ಗ್ರಾಮಗಳಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಆಗಮಿಸುತ್ತಿದ್ದಾರೆ. ಹೊಸೂರು, ತಾವರೆಕೆರೆ ಗ್ರಾಮಗಳಲ್ಲಿನ ಶಾಲಾ ಕಾಲೇಜುಗಳಲ್ಲಿ ಉತ್ತಮ ಶಿಕ್ಷಣ ದೊರಕುತ್ತಿದ್ದು, ಅಲ್ಲಿಗೆ ಶಿಕ್ಷಣಕ್ಕಾಗಿ ತೆರಳಲು ನಮಗೆ ಸೂಕ್ತ ಬಸ್ಸಿನ ವ್ಯವಸ್ಥೆ ಇಲ್ಲದೆ ದಿನನಿತ್ಯ ಪರದಾಡುತ್ತಿದ್ದೇವೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಈ ಬಗ್ಗೆ ಗಮನ ಹರಿಸಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದರು. ಕೆಲವು ನೋವುಗಳು ಆಗವೆ, ಗಾಯಗಳು ಆಗವೆ. ಅದ್ರಲ್ಲಿ ನನಗೂ ಒಂದು ಸ್ವಲ್ಪ ಆಗೈತೆ. ಅದರಿಂದ ಇಲ್ಲೊಂದು ಸ್ವಲ್ಪ ತರಚ್ಕೊಂಡೈತೆ. ಈ ಥರ ಎಲ್ಲ ಆಗುತ್ತೆ. ಮತ್ತು ಕೆಲವು ವಿದ್ಯಾರ್ಥಿಗಳನ್ನ ಅಲ್ಲೇ ಸ್ಕೂಲ್ ಹತ್ರನೇ ಬಿಟ್ಟು ಬಂದಿದ್ರು. ಒಂದು 10-15 ಜನ ವಿದ್ಯಾರ್ಥಿಗಳು ಮನೇಲಿ ನೆನ್ಕೊಂಡು ಊರಿಗೆ ಹೋಗಿದ್ರು. ಅವ್ರಿಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರಗಳೆಲ್ಲ ಆಗವೆ. ನಾವು ನೋಡಿರಿ ಇವತ್ತು ಸ್ಕೂಲಿಗೆಲ್ಲ ರಜಾ ಹಾಕಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ದು ಇವತ್ತಿಂದು ಸ್ಕೂಲಿಂದ ಭವಿಷ್ಯನೂ ಹೋಗ್ತಾ ಐತೆ. ಇವತ್ತು ಸ್ಕೂಲಿಂದು ಅಲ್ಲೇನು ಪಾಠ ಮಾಡ್ತಾರೋ ಇವತ್ತು, ನಾಳೆ ಹೋದರೆ ಇವತ್ತಿಂದ ಅರ್ಥ ಆಗಲ್ಲ. ಅದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಮೇಲಧಿಕಾರಿಗಳೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕ್ಲೀನಾಗಿ ನಮಗೆ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಅಂತ ನಾನು ತಾವರೆಕೆರೆಯಿಂದ ಮಾತಾಡ್ತಿದ್ದೀನಿ. ತಾವರೆಕೆರೆಯಿಂದ ಹೊಸೂರು ಸ್ಕೂಲ್ಗೆ ಹೋಗ್ತಿದ್ದೀವಿ. ಹೊಸೂರು ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗೈತೆ ಅಂತ ಹೋಗ್ತಿದ್ದೀವಿ. ಅಲ್ಲಿ ನೋಡಿದ್ರೆ ಎಜುಕೇಷನ್ ಚೆನ್ನಾಗೈತೆ, ಬಟ್ ಬಸ್ ರೂಟಿಂದ ಎಲ್ಲ ಎಜುಕೇಷನ್ ಎಲ್ಲ ಹಾಳಾಗ್ತಾ ಇದೆ. ನಮಗೆ ಅಂತಾನೆ ಹೊಸೂರಿಗೆ ಅಂತಾನೆ ಒಂದು ಪರ್ಫೆಕ್ಟ್ ಬಸ್ ಬಿಡ್ರಿ, ಪರ್ಫೆಕ್ಟ್ ಕಂಡಕ್ಟ್ರು, ಪರ್ಫೆಕ್ಟ್ ಡೈರೆಕ್ಟ್ರು ಬಿಡ್ರಿ ಅಂತ ಕೇಳ್ತಿದ್ದೀವಿ. ಅಲ್ಲಿ ಪರ್ಫೆಕ್ಟ್ ಕಂಡಕ್ಟ್ರೇ ಇಲ್ಲ, ಪರ್ಫೆಕ್ಟ್ ಡ್ರೈವರೇ ಇಲ್ಲ ಅಂದರೆ ಯಾರಂದ್ರೆ ಅವರೇ ಬರ್ತಾರೆ. ಮತ್ತು ಅವ್ರಿಗೇನು ಟೈಮಿಂಗ್ಸ್ ಗೊತ್ತಾಗಲ್ಲ. ಮತ್ತು ಮಕ್ಳ ಹತ್ರ ಬಿಹೇವ್ ಮಾಡೋ ರೀತಿನೂ ಚೆನ್ನಾಗಿಲ್ಲ. ಅವರು ಇನ್ನೂ ಹತ್ತಬೇಕಾದ್ರೆ ಹಂಗೆ ಮುಂದಕ್ಕೆ ಹೋದರೆ ಯಾರಾದರೂ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರೇನು ಜವಾಬ್ದಾರಿಯಾಗಿರ್ತಾರ? ಅಕಸ್ಮಾತ್ ಏನಾದರೂ ದುಡ್ಡು ಕೊಡ್ಬೋದು ಅಷ್ಟೇ, ಮತ್ತೆ ಅವ್ರ ಪ್ರಾಣ ತಂದು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಕ್ಳ ಹತ್ರ ಚೆನ್ನಾಗಿ ಬಿಹೇವ್ ಮಾಡಿರಿ, ಸ್ವಲ್ಪ ತಾಳ್ಮೆಯಿಂದ ಮಕ್ಳು ಹತ್ತೋವರೆಗೂ ಕಾಯಿರಿ ಅಂತ ಹೇಳಿ, ಬಸ್ ಬೇಕೇ ಬೇಕು, ಪರ್ಫೆಕ್ಟ್ ಬಸ್ ರೂಟ್ ಬಿಡ್ರಿ ಅಂತ